ಸೂರ್ಯನ ಪಥದ ಬದಲಾಯಿಸುವುದಾಗಲಿ, ಅವನು ಮನಸ್ಸಿನ ಮೇಲೆ, ಮನುಷ್ಯರಲ್ಲಿ, ರಾಜಕಾರಣಿಗಳಲ್ಲಿ ಮನಸ್ಸು ಮೇಲೆ ಅವನು ತನ್ನ ಪರಿಣಾಮವನ್ನು ಬೀರಿ ಕೆಲವು ತಪ್ಪು ಮಾಡಿದೆ, ಕೆಲವು ಸರಿನೂ ಮಾಡ್ತಾನೆ. ಆಮೇಲೆ ಈ ಮಕರ ಸಂಕ್ರಾಂತಿಯಿಂದ ಹಿಡಿದು ಮತ್ತು ಆಷಾಢ ದಕ್ಷಿಣಾಯನ ಹುಟ್ಟೋವರೆಗೂ ಇಡೀ ಈ ಪ್ರಪಂಚದಲ್ಲಿ ಬೇಕಾದಷ್ಟು ಕಲೆಗಳಾಗ್ತವೆ. ವಿಜಯವಾಣಿ ಡಿಜಿಟಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಇನ್ನೇನು ಮಕರ ಸಂಕ್ರಾಂತಿ ಹಬ್ಬ ಬಂದೇ ಬಿಡ್ತು. 15ನೇ ತಾರೀಕಂದು ದೇಶಾದ್ಯಂತ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಬೇರೆ ಬೇರೆ ಹೆಸರಿನಲ್ಲಿ ಭಾರತದಾದ್ಯಂತ ಈ ಒಂದು ಹಬ್ಬವನ್ನು ಆಚರಿಸ್ತಾರೆ. ಹಾಗಿದ್ರೆ ಮಕರ ಸಂಕ್ರಾಂತಿ ಹಬ್ಬದ ಮಹತ್ವವೇನು? ನಮಗೂ ನಿಮಗೂ ಗೊತ್ತಿರೋದು, ಎಳ್ಳು ಬೆಲ್ಲವನ್ನ ಹಂಚ್ತೀವಿ, ತಿಂತೀವಿ, ಜೊತೆಗೆ ಒಂದಿಷ್ಟು ವೈಜ್ಞಾನಿಕ ನಿಲುವುಗಳು, ಅಂದ್ರೆ ಯಾಕಾಗಿ ಸಂಭ್ರಮಿಸ್ತಾರೆ, ಕೊಬ್ಬರಿ, ಹಾಗೆ ಈ ಒಂದು ಚಳಿಗಾಲದ ಸಂದರ್ಭದಲ್ಲಿ ಆರೋಗ್ಯ ಒಂದು ಇಟ್ಕೊಂಡು ಕೂಡ ಅದನ್ನ ಹಂಚ್ತಾರೆ ಅನ್ನೋದು ನಮಗೂ ನಿಮಗೂ ಗೊತ್ತು. ಆದ್ರೆ ಮತ್ತಷ್ಟು ವಿಚಾರಗಳನ್ನ ನಮ್ಮ ಜೊತೆಗೆ ಇವತ್ತು ಹಂಚಿಕೊಳ್ಳಿಕ್ಕಿದ್ದಾರೆ ರಾಜಗುರು ಡಾಕ್ಟರ್ BS ದ್ವಾರಕನಾಥ ಗುರೂಜಿ ಅವರು. ಮೊದಲು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಬಿಡೋಣ. ಗುರೂಜಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರೂಜಿಗಳೇ, ಮೊಟ್ಟ ಮೊದಲನೇದಾಗಿ ಮಕರ ಸಂಕ್ರಾಂತಿಯನ್ನ ಯಾಕಾಗಿ ಆಚರಿಸ್ತಾರೆ, ಅದರ ಮಹತ್ವವನ್ನ ತಿಳಿಸೋದಾದ್ರೆ? ಭಾರತ ರಾಷ್ಟ್ರದ ರಾಜಧಾನಿ ದೆಹಲಿ ಉತ್ತರದಲ್ಲೇ ಇದೆ. ಇದೊಂದು ಮಹಾನ್ ಭಾರತ. ಇದು ಎಲ್ಲ ಕಲೆ, ಸಂಸ್ಕೃತಿ, ವೈವಿಧ್ಯಮ ಜೀವನ, ಆಧ್ಯಾತ್ಮ ಜೀವನ, ಸಮಗ್ರ ಜೀವನ ಎಲ್ಲವೂ ಸೇರಿ ಇದು ಸುಂದರವಾದ ಭಾರತ ಆಗಿದೆ ಅಂತ ಮೊದಲು ಹೇಳಬೇಕು. ಈ ಭರತಖಂಡದ ಉತ್ತರೋತ್ತರ ಅಭಿವೃದ್ಧಿಗೆ ಸೂರ್ಯನ ಪಥ ಉತ್ತರಕ್ಕೆ ಬಂದಾಗಲೇ ರಾಷ್ಟ್ರ ಉದ್ಧಾರವಾಗಿದೆ ಅಂತಕ್ಕೆ 10 ಹರವಾನುಗಳು ನಾವು ಸಾದೃಶ್ಯವಾಗಿ ಹೇಳಬಹುದು. ಅಂದರೆ ಉತ್ತರಕ್ಕೆ ಪರಮಾತ್ಮನು ನಮಗೆ ಕಣ್ಣು ಕಾಣೋ ಸೂರ್ಯಚಂದ್ರರಿಬ್ಬರೇ. ಆದ್ದರಿಂದ ಅಂಥ ಸೂರ್ಯನಾರಾಯಣನು ಛಾಯಾ ಸಂಜ್ಞಾಸ ಸೂರ್ಯನಾರಾಯಣನು ಉತ್ತರ ದಿಕ್ಕಿಗೆ ಬಂದು ಬೆಳಕನ್ನು ಬೆಳಗಿ ಕತ್ತಲನ್ನು ಹೋಗಲಾಡಿಸಿ ಪರಮಾತ್ಮನಾದ ಈ ಲೋಕವನ್ನು ಕಾಪಾಡುವ ಮಹಾವಿಷ್ಣುವನ್ನು ಎಬ್ಬಿಸಿ ಎಲ್ಲರೂ ವ್ರತನಿಯಮದಲ್ಲಿರುವಂತೆ ಮಾಡುವುದೇ ಈ ಉತ್ತರಾಯಣದ ಪುಣ್ಯದ ವಿಶೇಷ. ಇದು ಅಂದ್ರೆ ಈ ಮಕರ ಸಂಕ್ರಾಂತಿಯ ದಿನದಂದು ಬೆಳಗ್ಗೆ ಎದ್ದು ದೈನಂದಿನ ಚಟುವಟಿಕೆಗಳು ಏನಾಗಿರ್ಬೇಕು ಗುರೂಜಿ? ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಯಾವ ಕಾರ್ಯಗಳನ್ನ ಮಾಡಬೇಕು ದೇವರನ್ನ ಒಲಿಸ್ಕೊಳ್ಳೋದಕ್ಕೆ? ನೋಡಿ, ಧನುಮಾಸದಲ್ಲಿ ಸೂರ್ಯೋದಯಕ್ಕೆ ಮುಂಚೆನೇ ಪೂಜೆ ಆಗಿಬಿಡುತ್ತೆ ದೇವರಿಗೆ. ಪ್ರತಿ ಸಂವತ್ಸರದಲ್ಲಿ ಕಾರ್ತೀಕ ಶುದ್ಧ ಪಾಡ್ಯ ಆ ಮಹಾವಿಷ್ಣು ಎದ್ದು ಸಂಚಾರಕ್ಕೆ ಹೊರಡ್ತಾನೆ ಅಂತಕ್ಕಂಥ ಒಂದು ಪ್ರತೀತಿ ಇದೆ. ನೀವು ಉತ್ತಾನವಾಸಿ ಮಾಡ್ತಿರಲ್ಲ, ಒಬ್ಬಟ್ಟು ಮಾಡಿದ್ರೆ ಟೇಪಿಸ್ತಿರಲ್ಲ, ಅದು ಭಗವಂತನ ಇರ್ತಕ್ಕಂಥ ತುಳಸಿ ಪೂಜೆಯಿಂದ ಇರ್ತಕ್ಕಂಥದ್ದು. ತುಳಸಿ ಗಿಡನ ಬಿಸಿಲಿದ್ದ ಜಾಗದಲ್ಲಿ ಇಡೀ ಒಣಗೋಗ್ಬಿಡ್ತದೆ. ಅದು ಕೂಡ ಬಿಸಿಲು ಅಷ್ಟೇ ಇರ್ತಕ್ಕಂಥದ್ದು. ಯಾಕೆಂದರೆ ತುಳಸಿ ಯಾರು? ಅಹಲ್ಯೆ. ರಾಮನು ಅವಳು ಕಲ್ಲಾಗಿರುವಾಗ, ಋಷಿಗಳಲ್ಲಿ ಗೌತಮ ಋಷಿಗಳ ಶಾಪದಿಂದ ಕಲ್ಲಾಗಿರುವಾಗ ತನ್ನ 2 ಬಾಲ ಇಟ್ಟಾಗ ಅವಳು ಪಾಪವನ್ನು ಕಳಚಿಕೊಂಡು ತನ್ನ ಪತಿಯೊಡನೆ ಸೇರ್ತಾಳೆ. ಅದಕ್ಕೆ ತುಳಸಿ ವಿಶೇಷವಾದ ಸ್ಥಾನಮಾನ ಇದೆ. ಯಾಕೆ ಅಷ್ಟೊಂದು ಮಾಡ್ತೇವೆ ಅಂತಂದರೆ, ಉತ್ತರಾಯಣದಲ್ಲಿ ಮಾಘಾದಿ ಪಂಚಮಾಸಗಳು, ಮಾಘ, ಫಾಲ್ಗುಣ, ಚೈತ್ರ, ವೈಶಾಖ, ಜ್ಯೇಷ್ಠ 5 ಮಾಸಗಳು ಬಹಳ ಮುಖ್ಯವಾದದ್ದು. ಯಾಕೆ ಅಂತ ನಮ್ಮ ವಿಚಾರಕ್ಕೆ ಬರೋದಾದರೆ ಅದಕ್ಕಿಷ್ಟೇ. ಎಲ್ಲರೂ ಸಂಸಾರಿಗಳಿಗೆಲ್ಲರೂ ಷೋಡಶ ಕರ್ಮಗಳ ಆಚರಣೆ ಉಂಟೇ ಉಂಟು. ಅಂದರೆ ನಾಮಕರಣದಿಂದ ಹಿಡಿದು ವಿವಾಹವು ಸೇರಿ ಎಲ್ಲ ಶುಭ ಕಾರ್ಯಗಳು ಸೇರಿ ಕಟ್ಟ ಕಡೆಗೆ ಬರತಕ್ಕಂಥದ್ದು ಅಂತ್ಯಷ್ಟಿಯಾಗಿಬಿಡುತ್ತದೆ. ಕೆಲವರಂತೂ ತಮ್ಮ ಪ್ರಾಣವನ್ನು ಬಿಗಿಡಿಕೊಂಡಿರ್ತಾರೆ. ಉತ್ತರಾಯಣದಲ್ಲೇ ಬರಬೇಕು, ಉತ್ತರಾಯಣವೇ ಬೇಕು ಅಂತ ಹೇಳ್ತಾರೆ. ಅದು ಶಾಸ್ತ್ರಸಮ್ಮತವೂ ಇದೆ. ಹೌದು. ದಕ್ಷಿಣಾಯನದಲ್ಲಿ ಮನುಷ್ಯರು ಕಾಲವಾದರೆ ಅದಕ್ಕೆ ಪ್ರಾಯಶ್ಚಿತ್ತ ಉಂಟು. ಉತ್ತರಾಯಣದ ಕಾಲದವನಿಗೆ ಪ್ರಾಯಶ್ಚಿತ್ತ ಇಲ್ಲ. ಅವನಿಗೆ ಯಾಕೆ ಹೇಳಿದರೆ, ಶುಭ ಕರ್ಮಗಳು ಆರಂಭವಾಗಲಿ ಉತ್ತರಾಯಣದಿಂದ ಅಂತ ಹೇಳಿದ್ದಾರೆ. ಮದುವೆ, ನಾಮಕರಣ, ಉಪನಯನ, ಗೃಹ ಪ್ರವೇಶ, ಶುಭ ಸಮಾರಂಭಗಳು ಎಲ್ಲ ಓಡೋದು ಅಲ್ಲಿಂದ ಸ್ಪಷ್ಟ ವಾಕ್ಯವಚನ ಮಾಡಿಬಿಟ್ಟಿದ್ದಾರೆ. ಅದನ್ನು 5 ಮಾಸಗಳಲ್ಲಿ ಒಂದು ಕಡೆ ಮನೆಯಲ್ಲಿ ಮಂಗಳಾಚರಣೆ, ಶುಭ ಕಾರ್ಯಗಳು, ಇನ್ನೊಂದೆಡೆ ವ್ರತಗಳೆಲ್ಲ ಶುರುವಾಗುತ್ತೆ. ಒಂದೊಂದೇ. ಚೈತ್ರ ಮಾಸ ಬಂದರೆ ಮಕರ ಸಂಕ್ರಾಂತಿ, ಸೂರ್ಯನ ಪದಕ್ಕೆ ಬರ್ತಾನೆ. ಅವತ್ತು ಬೆಳಗಾಗೆದ್ದು ಮನುಷ್ಯನು
ಎಣ್ಣೆಯಿಂದ ಉಜ್ಜಿ ಎಣ್ಣೆ ತೆಗೆದು ಅದನ್ನು ಹಚ್ಚಿಕೊಂಡು ಸ್ನಾನ ಮಾಡಿ ತನ್ನ ಪಾಪಗಳನ್ನು ತೊಳ್ಕೊಂಡು ಅಲ್ಲಿಂದ ದೇವರ ಪೂಜೆ ಆರಂಭ ಮಾಡಬೇಕು ಅಂತ ಹೇಳ್ತಾರೆ. ಎಳ್ಳು ಸಹಸ್ರ ಪಾಪನಾಶನಂ ತಿಲಂ ಅಂತ ಹೇಳಿದೆ. ತಿಲ ಎಂಬತಕ್ಕಂಥ ಮನುಷ್ಯನ ಸಹಸ್ರ ಪಾಪಗಳನ್ನು ದೂರ ಮಾಡುತ್ತೆ. ಅದು ಯಮನಿಗೆ ಪ್ರೀತಿಯಾದ ವಸ್ತು ಎಳ್ಳು ಅಂತಕ್ಕಂಥದ್ದು. ಎಳ್ಳಿನ ಮಹತ್ವ ವಿಶೇಷ ಇದೆ. ನಾವು ಎಣ್ಣೆ ದೀಪ ಹಚ್ತೀವಿ, ಆದರೆ ಶಾಸ್ತ್ರೀಯವಾಗಿ ನಾವು ಎಳ್ಳೆಣ್ಣೆ ದೀಪನ ಹಚ್ಚಬೇಕು ಅಂತ ಇದೆ ಮನೆಯಲ್ಲಿ. ಎಲ್ಲರ ಮನೆಯಲ್ಲೂ ಅಷ್ಟೇ. ಏನೋ ದೀಪಮ್ಮ ಇಲ್ಲೋ ಏನೋ ಬರ್ತದೆ ಕಡಿಮೆ ಬೆಲೆದು. ಅತ್ಯುತ್ತಮವಾದ ಎಳ್ಳಿನ ತೆಗೆದ ಎಣ್ಣೆಯನ್ನು ಹಚ್ಚಿದ್ರೆ ಮನೆಯಲ್ಲಿ ಯಾವ ರೋಗ ರುಜಿನ, ಯಾವ ಭೀತಿಗಳು, ಯಾವುದು ಏನು ಇರೋದು ಶಾಸ್ತ್ರವಚನ ಇದೆ. ಅದು ಅದೇ ಹಾಕಬೇಕು. ಆದರೆ ಒಂದು ಎಳ್ಳೆಣ್ಣೆ ಪ್ರಮಾಣ ಜಾಸ್ತಿ ಹಾಕಿ ಒಂದು ಚಮಚ ತುಪ್ಪ ಹಾಕಿದ್ರೆ ಇನ್ನೂ ಪ್ರಕಾಶಮಾನ ಉಳಿಯುತ್ತೆ. ಅಷ್ಟೇ ಪ್ರಕಾಶಮಾನವಾಗಿ ಸಂಸಾರಗಳು ಬಾಳ್ತಾರೆ ಅಂತೇಳಿ ವಚನ ಇದೆ. ಎಳ್ಳಿಗೆ ಅಷ್ಟೊಂದು ಪ್ರಾಶಸ್ತ್ಯ ಇದೆ. ಏನಪ್ಪ ಅಂದರೆ ಆ ದಿನ ಬೆಳಗಾಗಿದ್ದು ಈ ಎಳ್ಳೆಣ್ಣೆ ಹಚ್ಚಿಕೊಂಡು ಸ್ನಾನವನ್ನು ಮಾಡಿ ಪೂಜಾದಿಗಳನ್ನು ಮಾಡಿ, ಹೆಚ್ಚು ಉತ್ತರಾಯಣ ಕಾಲದಲ್ಲಿ ಆ ದಿವಸ 8:30 ಗಂಟೆಯ ನಂತರ ಪುಣ್ಯಕಾಲ ಬರುತ್ತೆ. ಅಲ್ಲಿ ಎಲ್ಲರ ಮುನ್ನು ಹಿರಿಯರು ಜ್ಞಾಪಿಸ್ಕೋತಾರೆ. ಉತ್ತರಾಯಣ ಪುಣ್ಯಕಾಲ, ದಕ್ಷಿಣಾಯನ ಪುಣ್ಯಕಾಲ, ಅಮಾವಾಸ್ಯೆ, ಸಂಕ್ರಮಣ, ಇದರಲ್ಲೆಲ್ಲ ಪಿತೃಗಳು ಶಾಶ್ವತವಾಗಿ ಬಂದು ನಮ್ಮ ಮಕ್ಕಳು ನೋಡ್ತಾ ಇರ್ತಾರೆ. ಒಂದೇ ನೀರು ಕೊಡ್ತಾನ, ಎಳ್ಳು ನೀರು ಬಿಡ್ತಾನ, ನಮ್ಗೆ ಯಾರು ಬಾಯಾರಿಕೆ ಆಗಿದೆ, ಒಂದು ಎಳ್ಳೀರು ಒಂದು ಸಲ ಅವ್ರನ್ನ ಕಾಯ್ತಾ ಇರ್ತಾರೆ. ಅಂಥ ದಿವಸ ಉತ್ತರಾಯಣ ಪುಣ್ಯಕಾಲದಲ್ಲಿ ನಮ್ಮ ಜನ್ಮ ಕೊಟ್ಟ ಮಾತಾಪಿತೃಗಳಿಗೆ ಒಂದು ತಿಲ ತರ್ಪಣ ಕೊಟ್ಟರೆ ವಂಶವೇ ಉದ್ಧಾರವಾಗುತ್ತೆ. ವಂಶೋದ್ಧಾರಕ್ಕೆ ತರ್ಪಣಾದಿಗಳನ್ನ ಇಟ್ಟಿರ್ತಕ್ಕಂಥದ್ದು ಯಾವ ಶಾಸ್ತ್ರದಲ್ಲೂ ಎಲ್ಲೂ ಇಲ್ಲ. ಮಕ್ಕಳಾಗಬೇಕಾದ್ರೆ ಕೃಷ್ಣನ ಸಿಡು ಎಲ್ಲ ಸರಿ, ಆದರೆ ನಮ್ಮ ತಂದೆ ತಾಯಿಗಳ ಪುಣ್ಯ ವಿಷಯದಲ್ಲಿ ಮಾತ್ರವೇ ಸಂತಾನವು ಬೆಳೆದು ಶಾಶ್ವತವಾದ ಕೀರ್ತಿ ಇರ್ತಕ್ಕಂಥ ಪುತ್ರಗಳು ಬರ್ತಾರೆ ಅಂತ ಹೇಳಿದೆ. ಹೌದು, ಚೈತ್ರ ಮಾಸದಲ್ಲಿ ರಾಮದೇವರೇ ಹುಟ್ಟಿದ್ದಾರೆ. ಉತ್ತರಾಯಣ ಪುಣ್ಯ ಕಾಲವೇ ಇತ್ತು. ಹಾಗಾದರೆ ರಾಮನ ಮಕ್ಕಳೇ ಇರಲಿಲ್ಲ. ಅಗಸ್ತ್ಯರು ಪಾಯಸ ಕೊಟ್ಟರು, ಪಾಯಸ ಹಂಚ್ಕೊಂಡು ತಿಂತಾರೆ, ಮಕ್ಕಳಾಗುತ್ತೆ, ಗಂಡು ಮಕ್ಕಳಾಗುತ್ತೆ. ಅದೇ ಸಾಕ್ಷಿ. ಅಲ್ಲಿಗೆ ಪಿತೃದೇವತೆಗಳ ಪ್ರಸಾದವೇ ಮಕ್ಕಳ ರೂಪವಾಗಿ ಬರ್ತದೆ. ಅದಕ್ಕೆ ಅದನ್ನು ತರ್ಪಣನೂ ಕೂಡ ಉಂಟು. ತರ್ಪಣ ತುಂಬ ವಿಶೇಷ. ಆದರೆ ಪೂಜೆಯಲ್ಲಿ ಮಕರ ಸಂಕ್ರಾಂತಿಯಂದು ಗೋಪೂಜೆ ಮಾಡ್ತಾರೆ, ಕಿಚ್ಚಾಯಿಸ್ತಾರೆ. ಅದೆಲ್ಲ ಅನುಷ್ಠಾನ ಪದ್ಧತಿಯಿಂದ ಬಂದಿದ್ದು. ಆ ಪದ್ಧತಿ ಪ್ರಕಾರ ನಡೆದೋಗುತ್ತೆ. ಪಿತೃಗಳ ತರ್ಪಣ ಕೊಡೋದು ತುಂಬ ವಿಶೇಷ. ಅದನ್ನು ಎಲ್ಲರೂ ಸ್ಮರಣೆ ಮಾಡಲೇಬೇಕು. ನಿಮ್ಮಲ್ಲಿ ತರ್ಪಣ ಕೊಡೋದು ಅಭ್ಯಾಸ ಇದ್ದಾರೆ, ಆಚರಣೆ ಮಾಡಬೇಡಿ, ಸ್ಮರಣೆ ಮಾಡಿ. ಒಂದು ಹೂವು ಇಡಿ ತಂದೆ ತಾಯಿಗಿಂತ ಯಾರು ದೇವರಿದ್ದಾರೆ? ದೇವರು ತೋರಿಸೋರು ಯಾರು? ನಮ್ಮಪ್ಪ ತೋರಿಸೋದು, ನೋಡೋ ಸುಬ್ರಹ್ಮಣ್ಯ, ಇದು ಈಶ್ವರ ತೋರಿಸೋದು. ಯಾರು ಅವ್ರು ತಾನೇ ದೇವರು. ಆದ್ದರಿಂದ ದೇವತಾ ಪೂಜೆಗೆ ಮುಂಚೆ ಮಾತಾಪಿತೃಗಳನ್ನು ಸ್ಮರಣೆ ಮಾಡಿ ಆ ಪೂಜೆ ಮಾಡಿ ಆ ಎಳ್ಳನ್ನು ನೈವೇದ್ಯ ಮಾಡಿ, ಎಳ್ಳುಂಡೆ ಮಾಡಬೇಕು ಅಂತಿದೆ. ಎಳ್ಳುಂಡೆ ಮಾಡಿ ನೈವೇದ್ಯ ಮಾಡಿ ಅವತ್ತು ಮಾತ್ರ ಈಶ್ವರನಿಗೆ ತುಂಬ ವಿಶೇಷವಾದ ದಿವಸ ಉತ್ತರಾಯಣ ಪುಣ್ಯ ಕಾಲ. ಅದಾಗೂ ಇನ್ನೊಂದು ತಿಂಗಳು ಕರೆಕ್ಟಾಗಿ ನಿಮ್ಮ ಶಿವರಾತ್ರಿನೇ ಬಂದ್ಬಿಡುತ್ತದೆ. ಆದ್ದರಿಂದ ಶಿವಪೂಜೆಯನ್ನು ಹೇಳತಕ್ಕಂಥದ್ದು ಬೆಂಗಳೂರು ಗವಿಪುರದಲ್ಲಿ ದೇವಸ್ಥಾನ ಇದೆ, ಗವಿಗಂಗಾಧರೇಶ್ವರ ದೇವಸ್ಥಾನ. ಅಲ್ಲಿ ಬೆಳಕು ಬೀಳುತ್ತಲ್ಲಿ ಅವತ್ತು ಮಹಾಪೂಜೆ ನಡೆಯುತ್ತೆ. ಈಶ್ವರನ ಹೆಚ್ಚು ಭಕ್ತಿಯಿಂದ ಆರಾಧನೆ ಮಾಡಬೇಕು ಅಂತ ಹೇಳುತ್ತೆ. ಯಾಕೆ ಅಂತಂದರೆ ಈ ಉತ್ತರಾಯಣ ಕಾಲ ಪುಣ್ಯ ಕಾಲದಲ್ಲಿ ಏನಾಗುತ್ತೆ, ಬಿಸಿಲು ಬೇಗ ಜಾಸ್ತಿ ಆಗುತ್ತೆ, ಅಕಾಲಿಕ ಮಳೆನೂ ಬಂದ್ಬಿಡುತ್ತೆ, ಸಡನ್ನಾಗಿ ಒಂದು ಚಳಿ ಜಾಸ್ತಿ ಹತ್ಕೊಂಡ್ಬಿಡುತ್ತೆ. ಯಾವ ರೋಗಕ್ಕೆ ತುತ್ತಾಗದೇ ಇರಲಿ, ರೋಗಗಳು ಬರದೇ ಇರಬೇಕು ಅಂತಾದರೆ ಪರಿಪೂರ್ಣ ಆರೋಗ್ಯವಂತರಾಗಿದ್ದು ಆರೋಗ್ಯದಿಂದ ನಮ್ಮ ಕೀರ್ತಿಯನ್ನು ಲಾಭವನ್ನು ಪಡ್ಕೊಂಡಿರಬೇಕು ಅಂತಾದರೆ ಸೂರ್ಯನಾರಾಯಣ ಆದಿತ್ಯಾತ್ಮಕ ಸ್ವರೂಪ. ಅವನು ಆದಿತ್ಯಾತ್ಮಕ ರುದ್ರ ಅಂತಲೇ ಕರೆದಿದ್ದಾರೆ. ಅವನು ಸಾಕ್ಷಾತ್ ಈಶ್ವರನೇ. ಅವನ ಪೂಜೆ ಒಂದು ವಿಶೇಷವಾಗುತ್ತೆ. ನಾಳೆ ದಿವಸ ಎಲ್ಲರೂ ಯಾವತ್ತು ಸಂಕ್ರಮಣ ಆಗುತ್ತೋ ಅವತ್ತು 15ನೇ ತಾರೀಕು ಬೆಳಗಾಗಿದ್ದು ಸೂರ್ಯನಾರಾಯಣನ ಅಷ್ಟೋತ್ತರವಾಗಲಿ ಆದಿತ್ಯರ ಪಾರಾಯಣವಾಗಲಿ ಶಿವಪೂಜೆಯನ್ನು ಮಾಡಿದ್ರೆ ತುಂಬ ಶ್ರೇಯಸ್ಸು ಉಂಟಾಗುತ್ತೆ. ಅಂದ್ರೆ ಈಗ ಸೂರ್ಯ ದೇವನನ್ನ ಯಾವ ರೀತಿ ಪೂಜಿಸಬೇಕು, ಏನನ್ನ ಅರ್ಪಿಸಬೇಕು, ಯಾವ ರೀತಿಯ ಸೂರ್ಯ ಮಂಡಲನೇ ಮಾಡಿದ್ದಾರೆ. ಸಿಗುತ್ತೆ, ಸೂರ್ಯಮಂಡಲ ಸಿಗುತ್ತೆ. ಸೂರ್ಯಮಂಡಲ ಇದೆ, ಎಲ್ಲ ದೇವರುಗಳು ಎಲ್ಲವೂ ಇರ್ತದೆ ಅದರಲ್ಲಿ. ಆ ಮಂಡಲಕ್ಕೆ ಪೂಜೆ ಮಾಡಿ ಆ ಮಂಡಲಕ್ಕೆ ಸೂರ್ಯ ನಮಸ್ಕಾರ ಮಾಡೋದು ತುಂಬ ವಿಶೇಷ. ಈಗ ನೋಡಿ ನಿಮ್ಗೇನಾಗುತ್ತೆ, ಮುಂದೆ ರಥೋತ್ಸವ ಬರುತ್ತೆ. ರಥ ಅಶ್ವರಥಾರೂಢ ಹೋಗ್ತಾನೆ ಅವನು. ಸಪ್ತರಜ್ಜುಶ್ಚ 7 ಕುದುರೆಯನ್ನು ಕಟ್ಟಿ ಸೂರ್ಯನಾರಾಯಣ ತಾನೇ ರಥಸಾರಥಿಯಾಗಿ ಓಡಿಸ್ಕೊಂಡು ಹೋಗ್ತಾನೆ ಅಂತ ಇದೆ. ಅದೇ ರಥಸಪ್ತಮಿ ಅಂತಕ್ಕಂಥದ್ದು. ರಥಸಪ್ತಮಿ ಮಾಡೋದು ಏನಪ್ಪ ವಿಚಾರ ಅಂದರೆ ದವಸಾನ್ಯಗಳು ಚೆನ್ನಾಗಿ ಬೆಳೀಲಿ, ಚೆನ್ನಾಗಿ ಬರಲಿ, ಅಥವಾ ಬಿಸಿಲಿಗೆ
ಕಾದು ಕಾದು ನೀರಿಲ್ಲದೆ ಸ್ವರ್ಗ ಹೋಗಬಾರ್ದು ಅಂಥೇಳಿ ಸೂರ್ಯನಾರಾಯಣ ವ್ರತವೂ ಇದೆ, ರಸಪ್ತಮಿ ಪೂಜೆನೂ ಇದೆ. ಅದು ಅಂತಹ ಪೂಜಾ ಎಲ್ಲ ಬರ್ತಕ್ಕಂಥದ್ದು ಈ ಉತ್ತರಾಯಣಕ್ಕೆ ಬಂದ ಮೇಲೆ ಆದ್ದರಿಂದ ಅದಕ್ಕೊಂದು ವಿಶೇಷವಾದ ಸ್ಥಾನಮಾನ ಇದೆ. ಏನು ಆಚಾರ ಏನು ಹೇಳಿದ್ದಾರೆ ನಮ್ಮ ಹಿರಿಯರು, ಗುರುಗಳು, ಋಷಿಗಳ ನಡುವೆ ಅದಂತೆ ನಡೆಯುವುದು ಮನುಷ್ಯನಿಗೆ ತುಂಬ ಶ್ರೇಷ್ಠವಾದದ್ದು.